ಇಂದಿರಾ ಕ್ಯಾಂಟೀನ್ ಇದೆಯಲ್ಲ, ಅದು ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು. ಆದರೆ ಆ ಇಂದಿರಾ ಕ್ಯಾಂಟೀನ್ಗೆ ಈಗ ಕಂಟಕ ಎದುರಾಗಿದೆ. ಅನುದಾನ ಇಲ್ಲದೆ ಹಸಿದವರ ಪಾಲಿನ ಅಕ್ಷಯ ಪಾತ್ರೆ ಸೊರಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲೇ ಇದೇ ಸಿದ್ದರಾಮಯ್ಯನವರೇ ಶುರು ಮಾಡಿದಂಥ ಇಂದಿರಾ ಕ್ಯಾಂಟೀನ್ಗಳನ್ನು ಸರಿಯಾಗಿ ನಡೆಸೋದಕ್ಕೆ ಅನುದಾನ ಇಲ್ಲ, ನಿರ್ವಹಣೆ ಇಲ್ಲದೆ ಬಂದ್ ಆಗ್ತಾ ಇದ್ದಾವೆ ಇಂದಿರಾ ಕ್ಯಾಂಟೀನ್ಗಳು. ಇದ್ರ ಬಗ್ಗೆ ಸರ್ಕಾರಕ್ಕೆ ಕ್ಯಾರೆ ಅಂತ ಇಲ್ಲ. 175 ಸ್ಥಿರ ಕ್ಯಾಂಟೀನ್ಗಳಲ್ಲಿ 6 ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿದ್ದಾವೆ. 24 ಮೊಬೈಲ್ ಕ್ಯಾಂಟೀನ್ಗಳಲ್ಲಿ ಕೇವಲ ಒಂದೇ ಒಂದು ಮಾತ್ರ ಕೆಲಸ ಮಾಡ್ತಾ ಇರೋದು. ಒಟ್ಟು 29 ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿದ್ದಾವೆ. ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ಇಲ್ಲ. ನಿಮ್ಮದೇ ಯೋಜನೆಯನ್ನ ನೀವೇ ಹಳ್ಳ ಹಿಡಿಸಿದಿರಿ. ಆ ಇಂದಿರಾ ಕ್ಯಾಂಟೀನ್ಗಳನ್ನ ನಡೆಸೋದಕ್ಕೂ ಯೋಗ್ಯತೆ ಇಲ್ಲ ನಿಮಗೆ, ನಿಮ್ಮ ಹತ್ರ ದುಡ್ಡಿಲ್ಲ. ಇಂದಿರಾ ಕ್ಯಾಂಟೀನ್ ಕಿಚನ್ಗಳು ಕ್ಲೋಸ್ ಆಗ್ತಾ ಇದ್ದು ಇದ್ರ ಬಗ್ಗೆ ಸಾಕಷ್ಟು ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ SP ರೋಡ್ ಇಂದಿರಾ ಕ್ಯಾಂಟೀನ್ ಕಿಚನ್ ಇಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ಗಳಿಗೆ ಸರಿಯಾದಂತಹ ಅನುದಾನ ಸಿಗದೆ, ಸರಿಯಾದಂತಹ ನಿರ್ವಹಣೆ ಸಿಗದೆ ಒಂದೊಂದೇ ಕ್ಯಾಂಟೀನ್ಗಳು, ಕಿಚನ್ಗಳು, ಮೊಬೈಲ್ ಕ್ಯಾಂಟೀನ್ಗಳು ಕ್ಲೋಸ್ ಆಗ್ತಾ ಇದೆ. ಸದ್ಯ ನಾನು ಇವಾಗ SP ರೋಡ್ ಬಳಿ ಇರುವಂತಹ ಇಂದಿರಾ ಕ್ಯಾಂಟೀನ್ ಕಿಚನ್ ಬಳಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಕಳೆದ ಕೆಲ ವರ್ಷಗಳಿಂದ ಸರಿಯಾದಂತಹ ಅನುದಾನ ಹಾಗೆ ಸರಿಯಾದಂತಹ ನಿರ್ವಹಣೆ ಇಲ್ಲದೆ ಈ ಒಂದು ಇಂದಿರಾ ಕ್ಯಾಂಟೀನ್ ನ ಕಿಚನ್ ಏನಿದೆ ಅದು ಕ್ಲೋಸ್ ಆಗಿದೆ. ಹಸಿದವರಿಗೆ ಕಡಿಮೆ ಹಣ ಅಂದ್ರೆ ಕೇವಲ 5 ರೂಪಾಯಿ 10 ರೂಪಾಯಿ ಹೊಟ್ಟೆ ತುಂಬಾ ಅನ್ನವನ್ನ ಹಾಕುವಂತಹ ಇದು ವಿಶಿಷ್ಟ ಯೋಜನೆ ಆಗಿತ್ತು. ಬೆಂಗಳೂರಲ್ಲಿ ಈ ಒಂದು ಯೋಜನೆಗೆ ಅಭೂತಪೂರ್ವವಾಗಿ ಯಶಸ್ಸು ಕೂಡ ಸಿಗ್ತಾ ಇತ್ತು. ಆದ್ರೆ ಬರ್ತಾ ಬರ್ತಾ ಈ ಒಂದು ಇಂದಿರಾ ಕ್ಯಾಂಟೀನ್ಗಳಿಗೆ ಸರಿಯಾದಂತಹ ಅನುದಾನವನ್ನ ನೀಡದೇ ಇರುವಂತಹ ಕಾರಣದಿಂದಾಗಿ ಬಹುತೇಕವಾಗಿ ಎಲ್ಲವೂ ಕೂಡ ಕ್ಲೋಸ್ ಆಗ್ತಾ ಇದೆ. ಒಟ್ಟು ಪ್ರತಿಯೊಂದು ವಾರ್ಡ್ ನಲ್ಲಿ ಅಂದ್ರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಸರಿಸುಮಾರು 175 ಸ್ಥಿರ ಹಾಗೆ 27 ಮೊಬೈಲ್ ಇಂದಿರಾ ಕ್ಯಾಂಟೀನ್ಗಳನ್ನ ಓಪನ್ ಮಾಡಲಾಗಿತ್ತು. ಹಾಗೆ ಇವುಗಳಿಗೆ ಆಹಾರವನ್ನು ಪೂರೈಸುವಂತಹ ಉದ್ದೇಶದಿಂದಾಗಿ ಪ್ರತಿ ವಾರ್ಡ್ ನಲ್ಲೂ ಕೂಡ ಒಂದೊಂದು ಕಿಚನ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ಸರಿಯಾಗಿ ನಿರ್ವಹಣೆ ಇಲ್ಲದೆ ಒಟ್ಟು 6 ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದೆ. ಅದ್ರ ಜೊತೆಗೆ 27 ಮೊಬೈಲ್ ಇಂದಿರಾ ಕ್ಯಾಂಟೀನ್ ಏನಿತ್ತು ಅದರಲ್ಲಿ 23 ಇಂದಿರಾ ಕ್ಯಾಂಟೀನ್ಗಳು ಮೊಬೈಲ್ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿ ಕೇವಲ 1-2 ಮಾತ್ರ ನಿರ್ವಹಣೆ ಆಗ್ತಾ ಇರುವಂತದ್ದು. ಹಾಗೆ 6 ಅಂದ್ರೆ ಇಂದಿರಾ ಕ್ಯಾಂಟೀನ್ ಕಿಚನ್ ಏನಿದೆ ಅದು ಕೂಡ ಕ್ಲೋಸ್ ಆಗ್ತಾ ಇರುವಂತದ್ದು. ಹೀಗಾಗಿ ಸರಿಯಾಗಿ ಇಲ್ಲಿ ಆಹಾರ ಪೂರೈಕೆ ಆಗದೆ ಇರುವಂತಹ ಕಾರಣದಿಂದಾಗಿ ಗ್ರಾಹಕರು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸಿಗುವಂತಹ ಆಹಾರದ ಬಗ್ಗೆಯೂ ಕೂಡ ಸಾಕಷ್ಟು ಕಂಪ್ಲೇಂಟ್ಸ್ಗಳು. ಅಂತ ಹೇಳಿದ್ರೆ ಇಂದಿರಾ ಕ್ಯಾಂಟೀನ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಶುಚಿತ್ವವನ್ನ ಕಾಪಾಡ್ತಾ ಇಲ್ಲ ಅಂತ ಹೇಳಿ ಗ್ರಾಹಕರಿಂದಲೂ ಕೂಡ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಹೀಗಾಗಿ ಇವುಗಳನ್ನ ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿ GBA ಮುಖ್ಯ ಆಯುಕ್ತರು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಬಡವರ ಪಾಲಿನ ಅಕ್ಷಯ ಪಾತ್ರೆ ಆಗಿರುವಂತಹ ಇಂದಿರಾ ಕ್ಯಾಂಟೀನ್ಗಳು ನಿಜಕ್ಕೂ ಕೂಡ ಅನುದಾನ ಇಲ್ಲದೆ ಸೊರಗಿ ಹೋಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ GBA ಇದನ್ನ ಕ್ರಮ ವಹಿಸಬೇಕಾಗುತ್ತೆ. ಕೇವಲ GBA ಅಷ್ಟೇ ಅಲ್ಲ, CM ಸಿದ್ದರಾಮಯ್ಯ ಅವರು ಕೂಡ ಒಮ್ಮೆ ಈ ಬದಿ ಗಮನ ಹರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಅವರ ಕನಸಿನ ಯೋಜನೆ ಆಗಿತ್ತು. ಅವರು ಹಿಂದಿನ ಸರ್ಕಾರ ಇದ್ದಾಗಲೇ ಈ ಒಂದು ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಜಾರಿಗೆ ತಂದಿದ್ರು. ಸೊ ಹೀಗಾಗಿ ಈಗ ಈ ರೀತಿಯ ಇಂದಿರಾ ಕ್ಯಾಂಟೀನ್ ಮೇಲೆ ಕಾಳಜಿ ವಹಿಸಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಇರುವಂತಹ ಅಷ್ಟು ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಮುಚ್ಚಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.